ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಅಭ್ಯರ್ಥಿ ಫಾರೂಕ್ಗೆ ಮತ ಹಾಕದೆ ಕಾಂಗ್ರೆಸ್ನ ಕೆಸಿ ರಾಮಮೂರ್ತಿಗೆ ಮತ ಹಾಕಿ ಜೆಡಿಎಸ್ನ 8 ಶಾಸಕರು ಬಂಡಾಯದ ಬಾವುಟವನ್ನು ಹಾರಿಸಿದ್ರು। 8 ಜನ ಶಾಸಕರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಸಹ ಅಡ್ಡ ಮತದಾನ ಮಾಡಿ ಪಾರ್ಟಿಯಿಂದ ಉಚ್ಚಾಟನೆಯಾಗಿದ್ರು। ನಂತರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಕ್ಷಮೆ ಕೋರಿದ ಗೋಪಾಲಯ್ಯ ಮತ್ತೆ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತಿದ್ದಾರೆ। ಅಡ್ಡ ಮತದಾನದ ಕುರಿತು ತನಿಖೆ ನಡೆಸ್ತಾ ಇರುವಂತಹ ಜೆಡಿಎಸ್ನ ಶಿಸ್ತು ಸಮಿತಿ ಅಧ್ಯಕ್ಷ ಎಪಿ ರಂಗನಾಥ್ ಇಂದು ಬೆಳಗ್ಗೆ 10 ಗಂಟೆಗೆ ಶೇಷಾದ್ರಿಪುರಂನಲ್ಲಿರುವಂತಹ ಪಕ್ಷದ ಕಚೇರಿಗೆ ಗೋಪಾಲಯ್ಯರಿಗೆ ಖುದ್ದು ಹಾಜರಾಗುವಂತೆ ಹೇಳಿದ್ದಾರೆ। ಅಲ್ಲದೆ ಅಡ್ಡ ಮತದಾನದ ಬಗ್ಗೆ ವಿವರಣೆಯನ್ನು ಕೊಡುವಂತೆ ಎಪಿ ರಂಗನಾಥ್ ಸೂಚನೆಯನ್ನು ಕೊಟ್ಟಿದ್ದು, ಈ ಪ್ರಕ್ರಿಯೆ ಬಳಿಕ ಗೋಪಾಲಯ್ಯ ಅಧಿಕೃತವಾಗಿ ಪಾರ್ಟಿಗೆ ಸೇರಿದಂತಾಗುತ್ತೆ। ಇನ್ನು ಈ ಹಿಂದೆ ನಾನು ಅತೃಪ್ತರ ಜೊತೆ ಸೇರಿ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ ಅಂತ ಗೋಪಾಲಯ್ಯ ಪಕ್ಷಕ್ಕೆ ತಪ್ಪೊಪ್ಪಿಗೆ ಪತ್ರವನ್ನ ಕೂಡ ಬರೆದು ಕ್ಷಮಾಪಣೆಯನ್ನ ಕೇಳಿದ್ರು। ಜೊತೆಗೆ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಕೂಡ ಕ್ಷಮೆಯಾಚನೆ ಮಾಡಿದ್ರು।